ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ನಾಳೆ ಹರಿಯಾಣದ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆಯ ಫಲಿತಾಂಶಗಳಿದೆ, ಮತ ಎಣಿಕೆ ಇದೆ. ಅದರಲ್ಲೂ ವಿಶೇಷವಾಗಿ ಎಲ್ಲರ ಕಣ್ಣು ಇರುವಂತಹದ್ದು ಹರಿಯಾಣದ ಚುನಾವಣಾ ಫಲಿತಾಂಶಗಳ ಮೇಲೆ. ಯಾಕೆಂದರೆ ಅದು ದೊಡ್ಡ ಪರಿಣಾಮವನ್ನು ಇಡೀ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಬೀರುತ್ತೆ ಅನ್ನುವಂತಹದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತು ಮೊನ್ನೆ ಎಕ್ಸಿಟ್ ಪೋಲ್ಗಳು ಬಂದ ನಂತರ ಪ್ರತಿಯೊಂದು ಎಕ್ಸಿಟ್ ಪೋಲಲ್ಲೂ ಸಹ ಸ್ಪಷ್ಟವಾಗಿ ಹೇಳಿರುವಂತಹದ್ದು, ಇನ್ಕ್ಲೂಡಿಂಗ್ ಗೋಧಿ ಮೀಡಿಯಾ, ಕಾಂಗ್ರೆಸ್ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ. BJP 10 ವರ್ಷಗಳ ನಂತರ ನೆಲ ಕಚ್ಚುತ್ತೆ. ಅದು ಹೆಚ್ಚಂದರೆ 25 ಸೀಟ್ ಪಡ್ಕೋಬೋದು ಅಷ್ಟೇ. 90ರಲ್ಲಿ ಕಾಂಗ್ರೆಸ್ ಕನಿಷ್ಠ ಅಂದರೂ 55ರಿಂದ 60ರವರೆಗೆ ಹೋಗುತ್ತೆ ಅಂತ ಎಲ್ಲ ಮಾಧ್ಯಮಗಳು, ಎಲ್ಲ ಸರ್ವೆಗಳು, ಇನ್ಕ್ಲೂಡಿಂಗ್ ಗೋಧಿ ಮಾಧ್ಯಮ ಕೂಡ ಹೇಳಿದೆ. ಆದರೆ ನಿನ್ನೆ ಸಂಜೆ ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರ ಪಕ್ಕದಲ್ಲಿ ಸ್ಪೀಕರ್ ಒಂದು ಕಡೆ, ಇನ್ನೊಂದು ಕಡೆ ರಾಜ್ಯದ BJP ಅಧ್ಯಕ್ಷ ಇನ್ನೊಂದು ಕಡೆ, ಅವರ ನಡುವೆ ಕೂತ್ಕೊಂಡು ನಯಾಬ್ ಸಿಂಗ್ ಸೈನಿ ಹರಿಯಾಣದ ಮುಖ್ಯಮಂತ್ರಿ ಹೇಳ್ತಾರೆ, BJP ಖಂಡಿತವಾಗ್ಲೂ ಅಧಿಕಾರಕ್ಕೆ ಬರುತ್ತೆ, ಅದರಲ್ಲಿ ಅನುಮಾನನೇ ಬೇಡ, ಅದಕ್ಕೆ ಎಲ್ಲ ಏರ್ಪಾಟು ಮಾಡಿದ್ದೀವಿ. ಜೊತೆಗೆ ಹೇಳ್ತಾರೆ, ಫಲಿತಾಂಶದ ದಿನ ಸಂಜೆಗೆ ಕಾಂಗ್ರೆಸ್ ಕಣ್ಣೀರು ಹಾಕುತ್ತೆ, EVM ಮೇಲೆ ಆರೋಪ ಹೊರಿಸುತ್ತೆ, ನಮ್ಮ ಸೋಲಿಗೆ EVM ಕಾರಣ ಅಂತ ಲಬೋ ಅಂತ ಬಾಯಿ ಬಡ್ಕೊಳ್ಳುತ್ತೆ ಅಂತ ಹರಿಯಾಣದ ಮುಖ್ಯಮಂತ್ರಿ ಆನ್ ಕ್ಯಾಮ್ರಾ ಪ್ರೆಸ್ ಕಾನ್ಫರೆನ್ಸಲ್ಲಿ ಎಲ್ಲ ಮಾಧ್ಯಮಗಳ ಮುಂದೆ ಹೇಳ್ತಾರೆ. ಅವರ ಪಕ್ಕದಲ್ಲಿ ಒಂದು ಕಡೆ ಸ್ಪೀಕರ್, ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷ ಕೂತಿರ್ತಾರೆ. ಅವರ ನಡುವೆ ಕೂತ್ಕೊಂಡು ಒಂದು ರಾಜ್ಯದ ಮುಖ್ಯಮಂತ್ರಿ ಹೇಳುವಂತಹ ಮಾತಿದು. ಅಂದರೆ ಇದರ ಅರ್ಥ ಏನು ಅನ್ನೋದು ಈಗ ಎಲ್ಲರ ಪ್ರಶ್ನೆ. ಎಲ್ಲ ಮಾಧ್ಯಮಗಳು ಇನ್ಕ್ಲೂಡಿಂಗ್ ಗೋಧಿ ಮಾಧ್ಯಮ ಸಹ BJP ಹೀನಾಯವಾಗಿ ಸೋಲುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಎಕ್ಸಿಟ್ ಪೋಲ್ಗಳಲ್ಲಿ ಆ ರೀತಿಯಾದಂತಹ ಸಂಖ್ಯೆಗಳನ್ನು ಕೊಟ್ಟಿರಬೇಕಾದ್ರೆ, ನಯಾಬ್ ಸಿಂಗ್ ಸೈನಿ ಮುಖ್ಯಮಂತ್ರಿಗಳು ಅಕ್ಕಪಕ್ಕ ಸ್ಪೀಕರ್ ಗಿಯಾನ್ ಚಂದ್ ಗುಪ್ತಾ ಮತ್ತು ರಾಜ್ಯಾಧ್ಯಕ್ಷ BJPಯ ಹರಿಯಾಣ ರಾಜ್ಯಾಧ್ಯಕ್ಷ ಮೋಹನ್ ಲಾಲ್ ಬದೋಳಿ ಎಲ್ಲ ಕೂತ್ಕೊಂಡು ಈ ಮಾತನ್ನು ಹೇಳ್ತಾರೆ. ಇದು ನಿಜವಾಗ್ಲೂ ಸಹ ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಶಾಕಿಂಗ್ ಆದಂತಹ ಸ್ಟೇಟ್ಮೆಂಟ್ ಅಂತಲೇ ನಾವು ಹೇಳಬೇಕಾಗತ್ತೆ. ಯಾಕೆಂದರೆ ಇಡೀ ಜಗತ್ತು ಹೇಳ್ತಿರ್ಬೇಕಾದ್ರೆ, ಗೋಧಿ ಮಾಧ್ಯಮಗಳೇ ಹೇಳ್ತಿರ್ಬೇಕಾದ್ರೆ ನೀವು ಸೋಲ್ತೀರಿ ಅಂತ, ನಾವು ಎಲ್ಲ ಏರ್ಪಾಟು ಮಾಡಿದ್ದೀವಿ, ನಾವೇ ಗೆಲ್ತೀವಿ, ಅದರ ಬಗ್ಗೆ ನಿಮಗೆ ಯೋಚನೆ ಬೇಡ ಅಂತ ಹೇಳೋದಿದೆಯಲ್ಲ, ಅದು ಬಹಳಷ್ಟು ಪ್ರಶ್ನೆಗಳನ್ನು ಮುಂದೆ ಇಡುತ್ತೆ. ಹಾಗಾದರೆ EVMನಲ್ಲಿ ಏನಾದರೂ ಗೋಲ್ಮಾಲ್ ನಡೆಸುವಂತಹ ಪ್ರಯತ್ನ ನಡೆಯುತ್ತಾ? ಅಥವಾ ಹರಿಯಾಣದಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಇದೆ. ಅಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಬಹಳ ದೊಡ್ಡದಿದೆ. ಅವರು ಪೋಸ್ಟಲ್ ಬ್ಯಾಲೆಟ್ಗಳನ್ನು ಹಾಕ್ತಾರೆ. ಕಳೆದ ಬಾರಿ 2019ರಲ್ಲಿ 25 ಸೀಟುಗಳಲ್ಲಿ 5,000ಕ್ಕಿಂತ ಕಡಿಮೆ ಅಂತರದಲ್ಲಿ ಗೆಲುವು ಪಡೆದ ಸ್ಥಾನಗಳು ಬಹಳಷ್ಟಿತ್ತು. 25 ಸೀಟಿತ್ತು, ಅದರಲ್ಲಿ ಅಂತರ 5,000ಕ್ಕಿಂತ ಕಡಿಮೆ ಇತ್ತು. ಪೋಸ್ಟಲ್ ಬ್ಯಾಲೆಟ್ನಲ್ಲಿ ಏನಾದರೂ ಗೇಮ್ ನಡೆಯುತ್ತಾ? EVMನಲ್ಲಿ ಏನಾದರೂ ಸೆಟ್ಟಿಂಗ್ ನಡೆಯುತ್ತಾ? ಎಲ್ಲ ಪ್ರಶ್ನೆಗಳಿಗೆ ಈಗ ನಯಾಬ್ ಸಿಂಗ್ ಸೈನಿ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೇ ಗೆಲ್ತೀವಿ, ಎಲ್ಲ ಏರ್ಪಾಟು ಮಾಡಿದ್ದೀವಿ, ಕಾಂಗ್ರೆಸ್ EVM ಹೆಸರಲ್ಲಿ ಕಣ್ಣೀರು ಹಾಕುತ್ತೆ, ನೋಡ್ತಾ ಇರಿ. ಇದು ಸ್ಪಷ್ಟವಾಗಿ ಏನಾದರೂ BJP ಗೇಮ್ ಆಡಿದೆಯಾ ಅನ್ನುವ ಪ್ರಶ್ನೆಗೆ ಅವಕಾಶ ಮಾಡಿಕೊಡುತ್ತೆ. ಇದರ ಹಿಂದಿನ ಉದ್ದೇಶ ಏನಿರಬಹುದು ಅನ್ನೋದು ಕೂಡ ಈಗ ಕುತೂಹಲಕಾರಿ ಪ್ರಶ್ನೆ. ಒಂದು, ಆಡಳಿತ ವ್ಯವಸ್ಥೆ ಇದೆಯಲ್ಲ, ನಾಳೆ ಕೆಲಸ ಮಾಡುವಂತಹ ಅಧಿಕಾರಿಗಳು, ಅವರಲ್ಲೂ ಒಂದು ಭಯ ಇರುತ್ತೆ, ಇವರೇ ಅಧಿಕಾರದಲ್ಲಿ ಉಳಿತಾರೆ, ನಾವು ಇವರ ಮಾತಿಗೆ ಕಟ್ಟು ಬೀಳಲೇಬೇಕು ಅನ್ನುವಂತಹ ಭಯವನ್ನು ತುಂಬಿಸೋ ಪ್ರಯತ್ನದ ಭಾಗವಾಗಿ ಈ ಹೇಳಿಕೆ ಕೊಡಲಾಯ್ತಾ? ಅಥವಾ BJP ನಿಜವಾಗಲೂ ಇವರೆಲ್ಲರೂ ಹೇಳ್ತಿರೋ ಸುಳ್ಳು, ಜನ ನಮ್ಮ ಕಡೆ ಇದೆಯಾ, ನಮ್ಮ ಕಡೆ ಇದ್ದಾರೆ, ನಮಗೆ ವೋಟ್ ಹಾಕಿದ್ದಾರೆ, ನಾವೇ ಗೆಲ್ತೀವಿ ಅನ್ನೋಂತಹ ನಂಬಿಕೆ ಹೇಳಿದೆಯಾ?
ಎರಡನೇದಂತೂ ನಿಜ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ವೋಟ್ ಹಾಕಿದರೆ ನಾವು ಗೆಲ್ತೀವಿ ಅನ್ನುವಂತಹ ನಂಬಿಕೆಯಲ್ಲಿ BJP ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ನಡೆಸಿದ ಪ್ರಚಾರ ರ್ಯಾಲಿಗಳಲ್ಲಿ ಜನ ಸೇರಲಿಲ್ಲ. ಮೋದಿಯವರ ರ್ಯಾಲಿಯಲ್ಲಿಯೂ ಕೂಡ 15,000 ಜನ ಇದ್ದರೆ ದೊಡ್ಡ ವಿಚಾರ ಅನ್ನೋ ಥರ ಅವರು ಸುದ್ದಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸ್ವತಃ ಮೋದಿ ಒಂದಿನ ಹೇಳ್ತಾರೆ, ಇವತ್ತು ನೋಡಿ ಎಷ್ಟು ಜನ ಸೇರಿದ್ದಾರೆ, 13,500 ಸೀಟುಗಳನ್ನು ಹಾಕಿದ್ದೀವಿ, ತುಂಬೋಗಿದೆ ಅಂತ. ಅಷ್ಟು ಮಟ್ಟಕ್ಕೆ ಅಂದರೆ ಬರೀ 15,000 20,000 ಜನ ಸೇರೋದು ಸಹ ದೊಡ್ಡ ಸಾಧನೆ ಅಂತ BJP ನೋಡ್ತಾ ಇರುವಂತಹದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಹಳ್ಳಿಗಳಿಗೆ BJP ಅವರು ಪ್ರಚಾರಕ್ಕೆ ಹೋದರೆ ಗೆರವು ಹಾಕ್ತಾ ಇದ್ರು ರೈತರು. ನಮ್ಮ ಹಳ್ಳಿಗೆ ನೀವು ಬರೋ ಹಾಗಿಲ್ಲ, ನಿಮಗೆ ನಾವು ಮತ ಕೊಡಲ್ಲ, ನಮ್ಮ ಹಳ್ಳಿಗೆ ಬರಬೇಡಿ, ಪ್ರಚಾರಕ್ಕೆ ಬರಬೇಡಿ ಅಂತ ಗಲಾಟೆ ಮಾಡ್ತಿದ್ರು. ಅಲ್ಲಲ್ಲಿ ಸಿಟ್ಟಿಂಗ್ ಮಿನಿಸ್ಟರ್, ಮಂತ್ರಿ, ಹಾಲಿ ಮಂತ್ರಿ ಕಾರು ಇಳಿದು ಓಡಿ ಹೋಗಬೇಕಾಯಿತು ಪ್ರಚಾರ ಸಂದರ್ಭದಲ್ಲಿ. ಅಂತಹ ಘಟನೆಗಳು ಕೂಡ ವರದಿಯಾಗಿದ್ವು ಹರಿಯಾಣದಿಂದ. ಹಾಗಿರಬೇಕಾದ್ರೆ ಅಲ್ಲಿ ನಮಗೆ ವೋಟ್ ಹಾಕಿದ್ದಾರೆ, ಆ ನಂಬಿಕೆ ನಮಗಿದೆ, ಜನ ನಮ್ಮನ್ನೇ ಬೆಂಬಲಿಸಿದ್ದಾರೆ ಅಂತ ಧೈರ್ಯವಾಗಿ ಹೇಳುವ ಧೈರ್ಯ BJPಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದರೆ ಏನು ಈ ಮಾತಿನ ಅರ್ಥ? ನಾವು ಎಲ್ಲ ಏರ್ಪಾಟು ಮಾಡಿದ್ದೀವಿ, ನಾವೇ ಗೆಲ್ತೀವಿ ಅನ್ನುವಂತಹ ಮಾತಿನ ಒಳ ಅರ್ಥ ಏನು ಅನ್ನೋದನ್ನು ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೆ ಸಾಕಷ್ಟು ವಿಶ್ಲೇಷಕರು ಸಾಕಷ್ಟು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಆದರೆ ಯಾವುದು ಕೂಡ ಒಂದು ಹಿಡಿತಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ಬೆಚ್ಚಿ ಬಿದ್ದೋಗಿದ್ದಾರೆ, ಈ ಹೇಳಿಕೆಯಿಂದ ಬೆಚ್ಚಿ ಬಿದ್ದೋಗಿದ್ದಾರೆ. ಇನ್ನೊಂದು ಕಡೆ ಕೆಲವು ವಿಶ್ಲೇಷಕರು ಹೇಳ್ತಿದ್ದಾರೆ, BJP ಏನಾದರೂ EVM ಇಟ್ಕೊಂಡು ಗೇಮ್ ಆಡೋದು ಅಥವಾ ಬೇರೆ ಆಡಳಿತ ಯಂತ್ರವನ್ನು ಕೈಯಲ್ಲಿಟ್ಕೊಂಡು ಬೇರೆ ಏನಾದರೂ ಆಟ ಆಡೋಕೆ ನೋಡಿದ್ರೆ ಹರಿಯಾಣದ ಜನ ಸರಿಯಾಗಿ ಬಾರಿಸ್ತಾರೆ, ಅವರಿಗೆ ಗೊತ್ತಿದೆ ಅವರು ವೋಟ್ ಹಾಕಿಲ್ಲ ಅಂತ. BJPನ ಕಿತ್ತು ಬಿಸಾಕೋದಕ್ಕೆ ದಿನ ಬೆಳಗಾದರೆ ಅವರು ಕಾಯ್ತಿದ್ರು, ಅವಕಾಶ ಸಿಕ್ಕಿದೆ, ಅವರು ಆ ಅವಕಾಶ ವಂಚಿತವನ್ನು ಅದನ್ನು ಕಳ್ಕೊಂಡಿರಲ್ಲ, ಖಂಡಿತವಾಗ್ಲೂ BJP ವಿರುದ್ಧ ಹಾಕಿರ್ತಾರೆ ವೋಟು. ಈ ಚುನಾವಣೆ BJP ವರ್ಸಸ್ ಕಾಂಗ್ರೆಸ್ ಆಗಿರಲಿಲ್ಲ, ಈ ಚುನಾವಣೆ BJP ವರ್ಸಸ್ ಹರಿಯಾಣದ ಜನತೆಯದಾಗಿತ್ತು ಅಂತ ಕೆಲವರು ದೊಡ್ಡ ಧ್ವನಿಯಲ್ಲಿ ವಾದ ಮಾಡ್ತಿದ್ದಾರೆ. BJP ಗೆದ್ದು ಬಿಟ್ರೆ ಜನ ರೊಚ್ಚಿ ಗೆದ್ದು ಬಿಡ್ತಾರೆ, ಸಾಧ್ಯನೇ ಇಲ್ಲ ಅಂತ ಅವರ ವಾದ. ಸೊ ಇದೆಲ್ಲವೂ ಸಹ ಕೊನೆ ಮೂಮೆಂಟ್ನಲ್ಲಿ ಮತ ಎಣಿಕೆಯ ಹೊಸ್ತಿಲಲ್ಲಿ BJP ಇಂತಹ ಒಂದು ಹೇಳಿಕೆಯನ್ನು, ಅದು ಸಹ ಯಾರೋ BJPಯ ಕಾರ್ಯಕರ್ತ, ಸಣ್ಣ ಪುಟ್ಟ ಲೀಡರ್, ಕಾರ್ಪೊರೇಟರ್, ಆ ಲೆವೆಲ್ ಅವರಲ್ಲ, ಮಂತ್ರಿ ಲೆವೆಲು ಅಲ್ಲ, ಸ್ವತಃ ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಹೇಳಿರುವಂತಹ ಹೇಳಿಕೆ ಆಗಿರೋದ್ರಿಂದ ಇದರ ಬಗ್ಗೆ ಇಷ್ಟು ದೊಡ್ಡ ಚರ್ಚೆ ಮಾಡಬೇಕಾಗಿದೆ. ಅದೇನೇ ಇರಲಿ, ನಾಳೆ ವಾಸ್ತವ ಜನರ ಮುಂದೆ ಬಂದೇ ಬರುತ್ತೆ. ಸೈನಿ ಅವರ ಮಾತು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಚುನಾವಣಾ ಫಲಿತಾಂಶಗಳು ಗೊತ್ತಿಲ್ಲ. ಆದರೆ ಎಲ್ಲರೂ ಹೇಳ್ತಿರುವಂಥದ್ದು, ಇನ್ಕ್ಲೂಡಿಂಗ್ ಗೋಧಿ ಮಾಧ್ಯಮ, ಮತ್ತೆ ಹೇಳ್ತಾ ಇದ್ದೀನಿ, ಗೋಧಿ ಮಾಧ್ಯಮಗಳು ಇನ್ಕ್ಲೂಡಿಂಗ್ ರಿಪಬ್ಲಿಕ್ TV ಅಂತಹ ಗೋಧಿ ಮಾಧ್ಯಮಗಳು ಸಹ, ಅರ್ನಬ್ ಗೋಸ್ವಾಮಿಯ ಗೋಧಿ ಮಾಧ್ಯಮವು ಸಹ BJP 25 ದಾಟಲ್ಲ ಅಂತ ಹೇಳ್ತಾ ಇದೆ. ಸೊ ಈ ಹೇಳಿಕೆ ಹಿಂದೆ ಏನೆಲ್ಲ ಅರ್ಥಗಳು ಬರ್ತಿದ್ರು ಸಹ ನಾಳೆ ವಾಸ್ತವ ಹೊರಗೆ ಬರುತ್ತೆ. ನಾಳೆ 8 ಗಂಟೆಯಿಂದಲೇ ಬ್ಯಾಲೆಟ್ ಪೇಪರ್ಗಳು ಓಪನ್ ಆಗೋದಕ್ಕೆ ಶುರುವಾಗುತ್ತೆ, ಪೋಸ್ಟಲ್ ವೋಟ್ಗಳು, ಆ ನಂತರ EVM ಮಿಷನ್ಗಳು ಓಪನ್ ಆಗ್ತವೆ. ನಾಳೆ ಮಧ್ಯಾಹ್ನ 2-3 ಗಂಟೆ ಹೊತ್ತಿಗೆ ಹರಿಯಾಣದಲ್ಲಿ ನಿಜವಾಗ್ಲೂ ಯಾರು ಅಧಿಕಾರದಲ್ಲಿ ಉಳಿತಾರ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅನ್ನೋದು ಸ್ಪಷ್ಟವಾಗುತ್ತೆ. ನಮ್ಮ ಚಾನಲ್ನಲ್ಲಿಯೂ ಸಹ ನಿರಂತರವಾಗಿ ಅಪ್ಡೇಟ್ಗಳನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾಕಂದರೆ ಬಹಳ ಮುಖ್ಯ ಚುನಾವಣೆ ಇದು. ಮುಂದೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಗಳಿಗೆ ಇದೊಂದು ಮುನ್ನುಡಿಯಾಗಲಿದೆ. ಅದರ ಜೊತೆಗೆ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಈ ಒಂದು ಸೋಲು, ನಾಳೆ ಎಕ್ಸಿಟ್ ಪೋಲ್ಗಳ ಪ್ರಕಾರವೇ BJP ಸೋತ್ರೆ, ನಾನು ಕೂಡ ಪ್ರಿಡಿಕ್ಟ್ ಮಾಡ್ತಿದ್ದೀನಿ, ನಾವು ಕೂಡ ಎಕ್ಸಿಟ್ ಪೋಲ್ ಮಾಡಿದ್ದೀವಿ, ಅದರ ಪ್ರಕಾರವೂ ಸಹ BJP 20-25 ದಾಟಲ್ಲ, ಕಾಂಗ್ರೆಸ್ 60-65 ಹೋಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.